ವೆಲ್ಕಮ್ ಬ್ಯಾಕ್ ಟು SPM ಟ್ಯುಟೋರಿಯಲ್. ಇವತ್ತೊಂದು ದಿನ ನಾವು ಕ್ರೀಸ್ ಎಕ್ಸಾಮ್ಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕು ಇಂಗ್ಲಿಷ್ನಲ್ಲಿ ಅದನ್ನ ನಾವು ಇವತ್ತು ಮಾಡೋಣ. ಸೊ ಇಲ್ಲಿ ಇವತ್ತು ಈಗ ಕ್ರೀಸ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಆ ಎಕ್ಸಾಮ್ನಲ್ಲಿ ಇಂಗ್ಲಿಷ್ ಸಬ್ಜೆಕ್ಟಿಗೆ ಮತ್ತೆ GK ಸಬ್ಜೆಕ್ಟಿಗೆ ಬೇಕಾದಂತಹ ಒಂದಷ್ಟು ಇಂಗ್ಲಿಷ್ ಕ್ವಶನ್ಸ್ಗಳು, ಅಂದ್ರೆ ಇಂಗ್ಲಿಷ್ ಕ್ವಶನ್ಸ್ ಅಂದ್ರೆ ಇಂಗ್ಲಿಷ್ನಲ್ಲಿ ಬರ್ತಕ್ಕಂತಹ ಗ್ರಾಮರ್, ಈ ಟೆನ್ಸಸ್ ಆಗ್ಬೋದು, ಪ್ರಿಪೊಸಿಷನ್, ಪಾರ್ಟ್ಸ್ ಆಫ್ ಸ್ಪೀಚ್ ಒಟ್ಟಾಗಿ. ಸೊ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ಒಂದಷ್ಟು ಕ್ವಶನ್ಸ್ ಆಗಿದೆ ಟೆನ್ಸಸ್ ಬೇಸ್ಡ್ ಆಗಿ. ಅದನ್ನ ಒಂದಷ್ಟು ವಿಡಿಯೋಸ್ ಆಗಿದೆ, ಅದನ್ನ ಫಾಲೋ ಮಾಡಿ. ಓಕೆ, ಇವತ್ತೊಂದು ದಿನ ನಾವು ಆ ಒಂದು ಟೆನ್ಸಸ್ ಕ್ವಶನ್ಸ್ ಸಂಬಂಧಪಟ್ಟಂತೆ ಕಂಟಿನ್ಯೂ ಮಾಡೋಣ. ಹಿಂದಿನ ತರಗತಿಯ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿ. ಯಾಕೆಂತಂದ್ರೆ ಟೆನ್ಸಸ್ ತುಂಬಾನೇ ಕ್ವಶನ್ಸ್ ಬರ್ತವೆ. ಈ ಬೇಸಿಕ್ ಗ್ರಾಮರ್ ಅಂತಂದ್ರೆ ಟೆನ್ಸಸ್. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೆಚ್ಚಾಗಿ ಬರೋದ್ರಿಂದ ನೀವು ಟೆನ್ಸಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋದಷ್ಟು ತುಂಬಾ ಒಳ್ಳೆಯದು. ಏಕೆಂದ್ರೆ ತುಂಬಾ ಮಿನಿಮಮ್ ಒಂದಿಷ್ಟು ಕ್ವಶನ್ಸ್ ಬಂದೇ ಬರ್ತವೆ ಟೆನ್ಸಸ್ ಬಗ್ಗೆ. ಸೊ ಓಕೆ ಫ್ರೆಂಡ್ಸ್, ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡದೆ ನಾವು ಒಂದು ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ ದಿಸ್ ಸಿಚುಯೇಷನ್ ಸೀಮ್ಸ್ ಓಕೆ, ದಿ ಸಿಚುಯೇಷನ್ ಡ್ಯಾಶ್ ಸೀಮ್ ಕ್ವೈಟ್ ರೇಂಜ್ ಅಂತ ಇದೆ. ಓಕೆ, ಸೊ ಕ್ವೈಟ್ ರೇಂಜ್ ಇಲ್ಲಿ ದಿಸ್ ಸಿಚುಯೇಷನ್ ಅಂತಕ್ಕಂಥದ್ದು ಏನು ಒಂದದು ಟೈಮ್ ಅಷ್ಟೇ, ಹೌದಲ್ವಾ? ಟೈಮ್ ಆ ಒಂದು ಸಿಚುಯೇಷನ್ ಘಟನೆ ಅಂತ ಹೇಳ್ತೀವಲ್ಲ, ಸೊ ಹಾಗಾಗಿ ಒಂದು ಇನ್ಸಿಡೆಂಟ್ ಅಂತ ಹೇಳ್ತೀವಿ, ಅದೊಂದು ಟೈಮ್ ಅಷ್ಟೇ ಅದು. ಓಕೆ, ಸೊ ಇಲ್ಲಿ ಸೀಮ್ ಕ್ವೈಟ್ ಸ್ಟ್ರೇಂಜ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂತಹ ಆನ್ಸರ್ ಯಾವುದು ಮ್ಯಾಚ್ ಆಗುತ್ತೆ ನೋಡಿ. ದಿ ಸಿಚುಯೇಷನ್ ನಾಟ್ ಸೀಮ್ ಕ್ವೈಟ್ ರೇಂಜ್. ಇಲ್ಲಿ ಆಕ್ಚುಲಿ ಅವರು ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್ ನ ಹಾಕ್ಲಿಕ್ಕೆ. ಎಸ್, ನೋಡಿ, ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಆಕ್ಸಿಲರಿ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಡ್ಸ್ ಅಂತ ಕರಿತೀವಿ, ಆಯ್ತಾ. ಇನ್ನೊಂದು ಹೆಸರಿನಲ್ಲಿ ಹೆಲ್ಪಿಂಗ್ ವರ್ಡ್ಸ್ ಅಂತೇಳಿ ನಾವು ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಆ ಹೆಲ್ಪಿಂಗ್ ವರ್ಬ್ಸ್ ಒಂದಷ್ಟು ಇದಾವೆ, ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಒಂದ್ಸಲ ನೋಡಿ. ಓಕೆ, ಸೊ ಇಲ್ಲಿ ದಿ ಸಿಚುಯೇಷನ್ ನೋಡಿ, ಎರಡರಲ್ಲಿ ಒಂದಾಗಿರ್ಬೇಕು. ಈಗ ಎರಡರಲ್ಲಿ ಡಸಂಟ್ ಅಂಡ್ ಡೋಂಟ್ ಅಂತ. ಓಕೆ, ಡಸಂಟ್ ಅಂಡ್ ಡೋಂಟ್. ಸೊ ಇಲ್ಲಿ ಈ ಡಸಂಟ್ ಅಂತಕ್ಕಂಥದ್ದು ಏನು, ಇವೆರಡು ಕೂಡ ಪ್ರೆಸೆಂಟ್ ಟೆನ್ಸ್. ಎಸ್, ಪ್ರೆಸೆಂಟ್ ಟೆನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಸೆಂಟೆನ್ಸ್ ಕೂಡ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಯಾಕೆ ಹೇಳಿ, ಇದು ಕೂಡ ಪ್ರೆಸೆಂಟ್ ಅಲ್ವಾ? ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ನೀವು ಪ್ರೆಸೆಂಟ್ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಸೆಂಟೆನ್ಸ್ ಈಗ ಆಪ್ಷನ್ನೇ ಕೊಟ್ಟಿಲ್ಲ, ಇದು ಪ್ರೆಸೆಂಟ್ ಅಂತ ಹೇಗೆ ನಾವು ಕನ್ಸಿಡರ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಸಿ ಅಂತಕ್ಕಂಥದ್ದು V1 ಅಂತ ಕರಿತೀವಿ, ಅಂತಂದ್ರೆ ಪ್ರೆಸೆಂಟ್ ವರ್ಬ್ ಅಂತ ಕರಿತೀವಿ. ಪ್ರೆಸೆಂಟ್ ವರ್ಬ್ ಅಂದ್ಮೇಲೆ ಅದು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಡಸಂಟ್ ಡೋಂಟ್ ಎರಡರಲ್ಲಿ ಒಂದು ಯಾವ್ದು ಬರೀಬೇಕು ಅಂತಂದ್ರೆ ನೋಡಿ, ಡಸಂಟ್ ಅನ್ನೋದು ಸಿಂಗುಲರ್ ಸೇರ್ಕೊಳ್ಳುತ್ತೆ, ಡೋಂಟ್ ಅನ್ನೋದು ಪ್ಲೂರಲ್ ಸೇರ್ಕೊಳ್ಳುತ್ತೆ. ಓಕೆ, ಸೊ ಈಗ ಸಿಚುಯೇಷನ್ ಅಂತಕ್ಕಂಥದ್ದು ಸಿಂಗುಲರ್ ಪ್ಲೂರಲ್ ಹೇಳ್ಬೋದಾ? ಸಿಚುಯೇಷನ್ ಅಂತಕ್ಕಂಥದ್ದು ಒಂದೇ, ಸಿಚುಯೇಷನ್ಸ್ ಅಂತ ಇಲ್ಲ ಇಲ್ಲಿ ಇದೆಯಾ? ಇಲ್ಲ. ಸೊ ಸಿಂಗುಲರ್ ಆಗಿದೆ. ಸಿಂಗುಲರ್ ಆದ್ರಿಂದ ಯಾವುದು ಇದು ಸಿಂಗುಲರ್ ಅಲ್ವಾ? ಸೊ ಡಸಂಟ್. ಸೊ ಆನ್ಸರ್ ಏನು? ಡಸಂಟ್ ಇಸ್ ದಿಸ್ ಸಿಚುಯೇಷನ್ ಡಸಂಟ್ ಸೀಮ್ ಕ್ವೈಟ್ ಸ್ಟ್ರೇಂಜ್ ಅಂತ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಆಕ್ಸಿಲರಿ ವರ್ಡ್ಸ್ ನಾವು ಒಂದಷ್ಟು ನಾವು ತಿಳ್ಕೊಬೇಕಾಗತ್ತೆ. ಯಾವ್ಯಾವೆಲ್ಲ ಆಕ್ಸಿಲರಿ ವರ್ಡ್ಸ್ ಇಸ್ ನಥಿಂಗ್ ಬಟ್ ಆಕ್ಷನ್ ವರ್ಡ್ ಅಂತ ಕರಿತೀವಿ. ಆಕ್ಸಿಲರಿ ವರ್ಬ್ಸ್ ಅಂತ ಇದು, ಸಾರಿ, ಆಕ್ಷನ್ ವರ್ಡ್ ಅಂತೇಳಿ ನಾವು ಕರಿತೀವಿ, ಆಕ್ಷನ್ ವರ್ಡ್ಸ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಸ್ಟೂಡೆಂಟ್ಸ್ ಡ್ಯಾಶ್ ಲರ್ನ್ ಫ್ರೆಂಚ್ ಎಫೆಕ್ಟಿವ್ಲಿ ಅಂತ ಇದೆ. ಓಕೆ, ಮೋಸ್ಟ್ ಸ್ಟೂಡೆಂಟ್ಸ್
ಮೋಸ್ಟ್ ಸ್ಟೂಡೆಂಟ್ಸ್. ಇಲ್ಲಿ ಮೋಸ್ಟ್ ಸ್ಟೂಡೆಂಟ್ಸ್ ಅಂದ್ರೆ ಹೆಚ್ಚು ಸ್ಟೂಡೆಂಟ್ಸ್ ಇದೆ, ಪ್ಲೂರಲ್ ಇದೆ. ನೋಡಿ, ಗೆಸ್ ಮಾಡಿ, ಆನ್ಸರ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ್ದಿರ್ಬೋದು ಆನ್ಸರ್ ಅಂತೇಳಿ. ಕ್ವಶನ್ ನಂಬರ್ 34ಗೆ ಯಾವ ಆನ್ಸರ್? ಓಕೆ, ನೀವು ವಾಚ್ ಮಾಡ್ತಾ ಮಾಡ್ತಾನೆ ಒಂದಷ್ಟು ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಅದು ಎಕ್ಸಾಮ್ ನಲ್ಲಿ ಕೂತಾಗ ಯಾವುದು ಅಂತೇಳಿ ಒಂದು ಗೆಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ಕ್ಲಾಸ್ ಮಾಡುವಾಗ ನೀವು ಒಂದಷ್ಟು ಕ್ವಶನ್ಸ್ ಗಳನ್ನ ನೀವು ಆನ್ಸರ್ ಮಾಡ್ಲಿಕ್ಕೆ ಹೊರಟ್ರೆ ಎಕ್ಸಾಮ್ ಹಾಲ್ ನಲ್ಲಿ ಕೂತಾಗ ಗೆಸ್ ಮಾಡಿದ್ರು ನನ್ನ ಆನ್ಸರ್ ಸರಿ ಆಗತ್ತೆ, ಎಷ್ಟರ ಮಟ್ಟಿಗೆ ಸರಿ ಆಗತ್ತೆ ಅನ್ನೋದೊಂದು ನಿಮ್ಗೊಂದು ಎಬಿಲಿಟಿ ನಿಮ್ಗೆ ಶೋ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ಮೋಸ್ಟ್ ಸ್ಟೂಡೆಂಟ್ಸ್ ಡ್ಯಾಶ್ ಲರ್ನ್ ಫ್ರೆಂಚ್ ಎಫೆಕ್ಟಿವ್ಲಿ. ಓಕೆ, ಇದು ಮೋಸ್ಟ್ ಸ್ಟೂಡೆಂಟ್. ಈ ತರ ಸೆಂಟೆನ್ಸ್, ಈ ತರ ಕ್ವಶನ್ ಬಂದಾಗ ನೀವು ಏನ್ ಮಾಡ್ಬೇಕು, ಯಾವ ತರ ಅದನ್ನ ಸಾಲ್ವ್ ಮಾಡಿಕ್ಕೆ ಟ್ರೈ ಮಾಡಬೇಕು ಅಂದ್ರೆ, ಫಸ್ಟ್ ಮೋಸ್ಟ್ ಸ್ಟೂಡೆಂಟ್ಸ್ ಅಂತ ಬಂತು. ಸೊ ಇದು ಸಿಂಗುಲರ್ ಪ್ಲೂರಲ್ ಅಂತ ನೀವು ಬರ್ಕೋಬೇಕು. ಇದು ಪ್ಲೂರಲ್ ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂತಹ ಆಕ್ಷನ್ ವರ್ಡ್ ಅಥವಾ ಈ ಏನು ಆಕ್ಷನ್ ವರ್ಡ್ ನೋಡಿ, ಈ ಹೆಲ್ಪಿಂಗ್ ವರ್ಬ್ಸ್ ಕರೆಕ್ಟ್. ನಾನು ಇಲ್ಲೋ ಮಿಸ್ಟೇಕ್ ಮಾಡಿದೆ ಅನ್ಸುತ್ತೆ. ಆಕ್ಸಿಲರಿ ವರ್ಬ್ಸ್ ಅಂತಾನೆ ಬೇರೆ, ಹೆಲ್ಪಿಂಗ್ ವರ್ಬ್ಸ್ ಅಂದ್ರು ಎರಡು ಒಂದೇ, ಆದ್ರೆ ಆಕ್ಷನ್ ವರ್ಡ್ಸ್ ಬೇರೆ ಆಗಿರುತ್ತೆ. ಆಕ್ಷನ್ ವರ್ಡ್ಸ್ ಅಂದ್ರೆ V1 V2 V3 ಅಂತ ಹೇಳ್ತೀವಲ್ಲ, ಇದು. ಓಕೆನಾ? ಸೊ ನಿಮ್ಗೆ ಮಿಕ್ಸ್ ಮಾಡಿದೆ ಅನ್ಕೋತೀನಿ. ಓಕೆ, ಇಲ್ಲಿ ಮೋಸ್ಟ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ಆಕ್ಷನ್ ವರ್ಡ್ಸ್ ಏನಿದೆ ಇಲ್ಲಿ ಲರ್ನ್ ಅಂತ ಇದೆ. ಇಲ್ಲಿ ಸಿ ಬಂದಿತ್ತಲ್ವಾ ಆಕ್ಷನ್ ವರ್ಡ್. ಎಸ್, ಆಕ್ಷನ್ ವರ್ಡ್ ಸಿ ಅಂತ ಇತ್ತು. ಸೊ ಅದೇ ರೀತಿಲಿ ಲರ್ನ್, ಲರ್ನ್ ಇದು V1 V2 V3 ಯಾವುದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್? ಸೊ ದಿಸ್ ಇಸ್ V1. ಓಕೆ, ಹಾಗಾದ್ರೆ ಇದಕ್ಕೆ ಪಾಸ್ಟ್ ಟೆನ್ಸ್ ಏನು ಸರ್? ಪಾಸ್ಟ್ ಟೆನ್ಸ್ ಲರ್ನ್ಡ್ ಅಂತ. ದಿಸ್ ಇಸ್ V2. V3 ಇದೇ ಆಗುತ್ತೆ. ಎರಡು ಸೇಮ್ ಆಗುತ್ತಾ? ಹೌದು, ಕೆಲವೊಂದು V2 V3 ಎರಡು ಸೇಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈಗ ಪ್ರೆಸೆಂಟ್ ಟೆನ್ಸ್ ಅಂತ ಆಯ್ತು, ಇದು ಪ್ರೆಸೆಂಟ್ ಟೆನ್ಸ್ ಆಯ್ತು, ಮೋಸ್ಟ್ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಆಯ್ತು. ಓಕೆ, ಈಗ ಇಲ್ಲಿರ್ತಕ್ಕಂಥ ಆನ್ಸರ್ ನೋಡಿ, ಆನ್ಸರ್ ಇಲ್ಲಿ ಡಸ್ ಅನ್ನೋದು ಆಗ್ಲೇ ಇಲ್ಲಿ ದಿಸ್ ಸಿಚುಯೇಷನ್ ಅನ್ನೋದಕ್ಕೆ ಆನ್ಸರ್ ಮಾಡುವಾಗ ಡಸ್ ಅನ್ನೋದು ಸಿಂಗುಲರ್ ಅಂತ ಮಾಡಿದ್ವಿ. ಹಾಗಾಗಿ ಇಲ್ಲಿ ಸಿಂಗುಲರ್ ಇಲ್ಲಿ ಮ್ಯಾಚ್ ಆಗಲ್ಲ, ಯಾಕೆಂದ್ರೆ ಪ್ಲೂರಲ್ ಅಲ್ವಾ. ಸೊ ಇದನ್ನ ರಾಂಗ್ ಮಾಡಿ. ಓಕೆ, ಹಾಗಾದ್ರೆ ಉಳಿದದ್ದು ಯಾವುದು? ಡೋಂಟ್ ಟು ಹ್ಯಾವಂಟ್. ಎಸ್, ಡೋಂಟ್ ಮತ್ತೆ ಹ್ಯಾವಂಟ್ ಎರಡರಲ್ಲಿ ಒಂದಾಗಿರ್ಬೇಕು. ಇದು ಕೂಡ ಪ್ರೆಸೆಂಟ್ ಟೆನ್ಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಇದು ಪ್ರೆಸೆಂಟ್ ಸಿಂಪಲ್ ಅಂತ ಕರಿತೀವಿ. ಈಗ ಎರಡು ಪ್ರೆಸೆಂಟ್ ಆದ್ರಿಂದ ಯಾವ್ದು ಮ್ಯಾಚ್ ಆಗುತ್ತೆ ಸರ್? ಯಾವ್ದಂದ್ರೆ ಈ ಸೆಂಟೆನ್ಸ್ ಆಕ್ಚುಲಿ ಇದು ಲರ್ನ್ V1 ಇದೆ ಅಲ್ವಾ, ಇದು ಪ್ರೆಸೆಂಟ್ ಸಿಂಪಲ್ ಇದೆ, ಪ್ರೆಸೆಂಟ್ ಸಿಂಪಲ್ ಇದೆ. ಸೊ ಹಾಗಾದ್ರೆ ಹ್ಯಾವಂಟ್ ಆಗ್ಬೇಕು ಅಂದಿದ್ರೆ ಏನ್ ಆಗ್ಬೇಕಿತ್ತು ಸೆಂಟೆನ್ಸ್ ಅಲ್ಲಿ ಅಂತಂದ್ರೆ, ಆಗೇನಾಗ್ತಾ ಇತ್ತು? ಮೋಸ್ಟ್ ಸ್ಟೂಡೆಂಟ್ಸ್ ಡ್ಯಾಶ್ ಲರ್ನ್ ಫ್ರೆಂಚ್ ಎಫೆಕ್ಟಿವ್ಲಿ ಅಂತ ಕೇಳ್ತಾ ಇದ್ರು. ಆಗ ನಾವು ಹ್ಯಾವಂಟ್ ಬಳಸ್ತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಯಾಕೆ ಅಂತಂದ್ರೆ ನೋಡಿ, ಹ್ಯಾವ್, ಹ್ಯಾಸ್, ಹ್ಯಾಡ್ ಈ ಮೂರು ಬಂದಾಗ ಇದ್ರ ಮುಂದೆ ಆಕ್ಷನ್ ವರ್ಡ್ ಏನಾಗಿರುತ್ತೆ ಅಂತಂದ್ರೆ V3 ಆಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ತರಗತಿಗಳಿಗೆ ಗೊತ್ತಾಗುತ್ತೆ ಇದು ಹೇಗ್ ಬಂತು, ಯಾಕೆ V3 ಬಂತು ಅಂತೇಳಿ. ನೆಕ್ಸ್ಟ್ ನಾವು ಹೇಳ್ತಾ ಹೋಗ್ತೀವಿ, ಅರ್ಥ ಆಗತ್ತೆ. ಇದೆಲ್ಲೋ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಓಕೆನಾ? ಅಥವಾ V3 ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ತುಂಬಾ ಈಸಿ. ಎಸ್, ಸೊ ಹಾಗಾಗಿ ನಾವೇನ್ ಮಾಡ್ತೀವಿ? ಬಿ ಇಸ್ ದ ಆನ್ಸರ್. ಮೋಸ್ಟ್ ಸ್ಟೂಡೆಂಟ್ಸ್ ಡೋಂಟ್ ಲರ್ನ್ ಫ್ರೆಂಚ್ ಎಫೆಕ್ಟಿವ್ಲಿ. ಎಸ್, ನೆಕ್ಸ್ಟ್ ಕ್ವಶನ್. ದಿಸ್ ನ್ಯೂಸ್ ಸೀಮ್ ಅನ್ಯೂಸುವಲ್. ದಿಸ್ ನ್ಯೂಸ್ ಸೀಮ್, ದಿಸ್ ನ್ಯೂಸ್ ಡ್ಯಾಶ್ ಸೀಮ್ ಅನ್ಯೂಸುವಲ್ ಅಂತ ಇದೆ. ಓಕೆ, ನಾನು ಆವಾಗಲೇ ಹೇಳಿದೆಲ್ಲ, ಫಸ್ಟ್ ಏನಿದೆ ಅದನ್ನ ಸಿಂಗುಲರ್ ಪ್ಲೂರಲ್ ತಿಳ್ಕೋಬೇಕು. ಇದು ಸಿಂಗುಲರ್ ಪ್ಲೂರಲ್? ಆಕ್ಚುಲಿ ಇದು ನೀವು ಅನ್ಕೋಬಹುದು ಪ್ಲೂರಲ್ ಅಂತ ಅನ್ಕೋತೀರಿ, ಯಾಕೆಂದ್ರೆ ಎಸ್ ಫಾರ್ಮ್ ಇದೆ ಸರ್ ಅಂತ. ಇಲ್ಲ, ಇದು ಸಿಂಗುಲರ್. ಎಸ್, ಸಿಂಗುಲರ್. ನ್ಯೂಸ್ ಅದು ಒಂದೇ ನ್ಯೂಸ್ ಆಗ್ಲಿ, ಎರಡು ನ್ಯೂಸ್ ಆಗ್ಲಿ. ಓಕೆ, ಸೊ ಅದು ನ್ಯೂಸ್ ಅನ್ನೋದು, ದಿಸ್ ನ್ಯೂಸ್ ಅನ್ನೋದು ಸಿಂಗುಲರ್. ನೋಡಿ ನೋಡಿ, ಇಲ್ಲಿ ಅದೇ ತರಹ ಇದೇನಾದ್ರೂ ನ್ಯೂಸ್ ಅನ್ನೋದು ಪ್ಲೂರಲ್ ಆಗ್ಬಿಟ್ಟಿದ್ರೆ ಇಲ್ಲಿ ನಿಮ್ಗೆ ದಿಸ್ ಅಂತ ಬರ್ತಿಲ್ಲ, ದೀಸ್ ಅಂತ ಬರ್ತಾ ಇತ್ತು. ಎಸ್, ಓಕೆ, ಸೊ ಹಾಗಾಗಿ ಇದು ಸಿಂಗುಲರ್ ಆದ್ರಿಂದ ಆನ್ಸರ್ ನಿಮ್ಗೆ ಆಗ್ಲೇ ಈಸಿ. ಡಸಂಟ್ ಬರೆದಿದ್ದೀರಲ್ಲ, ಡಸಂಟ್ ಆನ್ಸರ್ ಆಗಿದೆ ಅಷ್ಟೇ, ಸಿಂಪಲ್. ನೆಕ್ಸ್ಟ್, ದೇರ್ ಲೆಸನ್ಸ್. ದೇರ್ ಲೆಸನ್ಸ್, ಲೆಸನ್ಸ್ ಅನ್ನೋದು ಪ್ಲೂರಲ್. ಎಸ್,
ದೇರ್ ಲೆಸನ್ಸ್ ಆಗ ಡಸಂಟ್ ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹ್ಯಾಡ್ ರಾಂಗ್ ಆಗುತ್ತೆ. ಯಾಕೆ ಹೇಳಿ ಸರಿ ಹೇಳಿ. ಹ್ಯಾವ್ ಹ್ಯಾಸ್ ಹ್ಯಾಡ್ ಬಂದಾಗ V3 ಅಂತ ಹೇಳಿದೆ ಅಲ್ಲ. ಸೊ ಇಲ್ಲಿ ಏನಿದೆ, ಲೆಸನ್ಸ್ ಸ್ಟಾರ್ಟ್ ಅಂತ ಇದೆ, ಅದು V1 ಆಯ್ತು. ಯಾವುದು ಸ್ಟಾರ್ಟ್ ಅನ್ನೋದು. V3 ಆಗಿದ್ರೆ ಸ್ಟಾರ್ಟೆಡ್ ಆಗ್ತಿತ್ತು ಅಷ್ಟೇ. ವೆರಿ ಸಿಂಪಲ್. ಎಸ್, ಈ ತರ ನೀವು ಯೋಚನೆ ಮಾಡ್ತಾ ಆನ್ಸರ್ ಮಾಡಿದ್ರೆ ಸರಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನಿದೆ, ದೀಸ್ ಥಿಂಗ್ಸ್ ಡ್ಯಾಶ್ ಸೀಮ್ ಇಂಪಾರ್ಟೆಂಟ್ ಅಂತ ಇದೆ. ದೀಸ್ ಥಿಂಗ್ಸ್ ಅಂತ ಬಂದ್ರೆ ಅದು ಪ್ಲೂರಲ್ ಅಲ್ವಾ. ಎಸ್, ಪ್ಲೂರಲ್. ದೀಸ್ ಥಿಂಗ್ಸ್ ಡ್ಯಾಶ್ ಸೀಮ್ ಇಂಪಾರ್ಟೆಂಟ್. ದೀಸ್ ಅಂತ ಬಂದ್ರೆ ಪ್ಲೂರಲ್, ಅದರಿಂದ ಡಸಂಟ್ ಬರೋದೇ ಇಲ್ಲ. ಎಸ್, ಹಾಗಾಗಿ ಆನ್ಸರ್ ಏನಾಗುತ್ತೆ, ಡೋಂಟ್ ಆಗುತ್ತೆ. ದೀಸ್ ಥಿಂಗ್ಸ್ ಸೀಮ್ don't seem these things don't seem important. ಅರ್ಥ ಆಯ್ತಲ್ಲ ಈಗ. ಸೊ ಈ ರೀತಿ ಒಂದಷ್ಟು ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಓಕೆ ಫ್ರೆಂಡ್ಸ್, ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಪ್ರತಿಯೊಂದು ಫೋಕಸ್ ಮಾಡ್ಬೇಕಾಗತ್ತೆ ಅಲ್ಲಿ. ಏಕೆಂದ್ರೆ ಇಲ್ಲಿ ಒಂದು ಗ್ರಾಮರ್ ಇಂಗ್ಲಿಷ್ ನಲ್ಲಿ ನಾವು ಸಾಲ್ವ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕನೆಕ್ಟಿವಿಟಿ ಇರ್ಬೇಕಾಗತ್ತೆ. ನಿಮ್ಗೆ ಇಲ್ಲಿ ಆಕ್ಸಿಲರಿ ವರ್ಬ್ ಗೊತ್ತಿರ್ಬೇಕು, ಆಕ್ಷನ್ ವರ್ಡ್ಸ್ ಗೊತ್ತಿರಬೇಕು, V1 V2 ಅದು ಹೇಗೆ ಚೇಂಜ್ ಆಗುತ್ತೆ ಅದು ಗೊತ್ತಿರಬೇಕು. ಓಕೆ, ಸೊ ಮತ್ತೆ ಅದೇ ರೀತಿ ನಮ್ಗೆ ಟೆನ್ಸಸ್ ಗೊತ್ತಿರಬೇಕು. ಟೆನ್ಸಸ್, ಯಾವ ಟೆನ್ಸಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆ, ಇದು ಯಾವ ಟೆನ್ಸ್ದು, ಅದೆಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಏನ್ ಮಾಡ್ಲಿಕ್ಕೆ ಆಗೋದು, ಇಂಗ್ಲಿಷ್ ಅಲ್ಲಿ ಒಂದಷ್ಟು ಗ್ರಾಮರ್ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 36 ಅಲ್ವಾ. ಓಕೆ, ಕ್ವಶನ್ ನಂಬರ್ 36 ಹೋಗೋಣ. ದೇರ್ ಲೆಸನ್ಸ್ ಅದಾಯ್ತಲ್ಲ, ಅದು ದೇರ್ ಲೆಸನ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಯಾವುದು, ದೀಸ್ ಥಿಂಗ್ಸ್ ಅಂತಿದೆಯಲ್ಲ, ಅದು ಆಯ್ತಲ್ಲ. ದೀಸ್ ಥಿಂಗ್ಸ್ ಡೋಂಟ್ ಇಂಪಾರ್ಟೆಂಟ್ ಅಲ್ಲ. ಕ್ವಶನ್ ನಂಬರ್ 38 ಹೋಗೋಣ. ಓಕೆ, ಸೊ ಕ್ವಶನ್ ನೋಡಿ, ಓದಿ ಹೇಗಿದೆ. ಮೈ ರಿಸಲ್ಟ್ಸ್ ಡ್ಯಾಶ್ ಲುಕ್ ವೆರಿ ಗುಡ್. ಮೈ ರಿಸಲ್ಟ್ಸ್ ಡ್ಯಾಶ್ ಲುಕ್ ವೆರಿ ಗುಡ್ ಅಂತ ಇದೆ. ಸೊ ಇಲ್ಲಿ ಮೈ ರಿಸಲ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಏನಿದೆ, ಮೈ ರಿಸಲ್ಟ್ಸ್, ರಿಸಲ್ಟ್ ಇಲ್ಲ, ರಿಸಲ್ಟ್ಸ್. ದಿಸ್ ಇಸ್ ಅ ಪ್ಲೂರಲ್. ಓಕೆ, ಪ್ಲೂರಲ್. ಲುಕ್ ಅನ್ನೋದು V1. ಎಸ್, ನೋಡಿ ಈಗ ನಿಮ್ಗೆ ಈಸಿ ಆಯ್ತು ಅಂತ ಅನ್ಕೋತೀನಿ. ಇದು ಪ್ಲೂರಲ್ V1 ಇದೆ, ಇದು ಸಿಂಗುಲರ್ ಅಲ್ಲ, ಸಿಂಗುಲರ್ ಆಗಿದೆ, ಇದು ಬರ್ತಾ ಇತ್ತು. ಸೊ ಹಾಗಾಗಿ ಇದಿಲ್ಲ, ಆಯ್ತಾ. ಸೊ ಇಲ್ಲಿ ಪ್ಲೂರಲ್, ಇದು V1 ಆದ್ರಿಂದ ಏನಾಗುತ್ತೆ, ಡೋಂಟ್ ಆನ್ಸರ್ ಆಗುತ್ತೆ ಇಷ್ಟೇ. ನೆಕ್ಸ್ಟ್, ಹರ್ ಹಸ್ಬೆಂಡ್ ಡ್ಯಾಶ್ ಸ್ಪೆಂಡ್ ಮಚ್ ಮನಿ. ಹರ್ ಹಸ್ಬೆಂಡ್ ಡ್ಯಾಶ್ ಸ್ಪೆಂಡ್ ಮಚ್ ಮನಿ. ನೋಡಿ, ಹರ್ ಹಸ್ಬೆಂಡ್ ಸಿಂಗುಲರ್ ಇದೆ ಅಲ್ವಾ, ಸಿಂಗುಲರ್ ಇದೆ. ಹರ್ ಹಸ್ಬೆಂಡ್ ನೋಡಿ, ಸಿಂಗುಲರ್ ಆದ್ರಿಂದ ಇದು ಪ್ಲೂರಲ್ ಬರೋದ್ರಿಂದ ಇದು ಬರಲ್ಲ, ಡೋಂಟ್ ಬರ್ತದೆ. ಸೊ ಡಸಂಟ್ ಬರ್ತದೆ. ಸೊ ಸ್ಪೆಂಡ್ V1 ಅಲ್ವಾ. ಸೊ ಹಾಗಾಗಿ ಸ್ಪೆಂಡ್ ಈಸ್ ದ ಎ. ಸೊ ಇಲ್ಲಿ ಎ ಪ್ಲೂರಲ್. ಓಕೆ, ನೆಕ್ಸ್ಟ್, ಮೈ ಬಾಯ್ ಫ್ರೆಂಡ್. ಸೊ ದಿಸ್ ಇಸ್ ಅ ಸಿಂಗುಲರ್. ಎಸ್, ಮೈ ಬಾಯ್ ಫ್ರೆಂಡ್ ಏನಾಗುತ್ತೆ ಆನ್ಸರು, ಇಲ್ಲಿ ಡಸಂಟ್ ರಿಮೆಂಬರ್ ಅಂತ ಬರ್ತದೆ. ಮೈ ಬಾಯ್ ಫ್ರೆಂಡ್ ಡಸಂಟ್ ರಿಮೆಂಬರ್ ಅಂತ ಆನ್ಸರ್ ಆಗುತ್ತೆ ಅಲ್ವಾ. ಆಪ್ಷನ್ ಕೆಳಗಡೆ ಏನಿದೆ ನೋಡೋಣ. ನೋಡ, ಸೇಮ್ ಅಲ್ವಾ. ಓಕೆ, ಸೊ ಇಲ್ಲಿ ಆನ್ಸರ್ ಡಸಂಟ್ ಇದೆ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಇಸ್ ಸಿಂಗುಲರ್. ಎಸ್, ಸೊ ಇಲ್ಲಿ ಮೈ ಫ್ರೆಂಡ್ ಅನ್ನೋದು ಸಿಂಗುಲರ್. ಅರ್ಥ ಆಯ್ತಲ್ಲ. ಸೊ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಹೀಗೆ
ನಾವೇನು ಸಿಂಗುಲರ್ ಇಂಪಾರ್ಟೆಂಟ್. ಈಗ ನಿಮ್ಗೆ ಒಂದು 10 ಕ್ವಶನ್ಸ್ ಆಯ್ತು ಅನ್ಕೋತೀನಿ. ಆ 10 ಕ್ವಶನ್ ಇಂದ ನಿಮಗೆ ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಆಕ್ಸಿಲರಿ ವರ್ಬ್ಸ್ ಅಲ್ವಾ, ಮತ್ತೆ ಸಿಂಪಲ್ ವರ್ಡ್, ಈ ಆಕ್ಷನ್ ವರ್ಡ್ಸ್, ಇವನ್ನೆಲ್ಲ ಬಂದಾಗ ಹೇಗೆ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅಂತ ಗೊತ್ತಾಯ್ತು. ಮತ್ತೆ ನೆಕ್ಸ್ಟ್ ಓದಿ ಕ್ವಶನ್ ನಂಬರ್ 41 ಏನಿದೆ ನೋಡಿ. ಕ್ವಶನ್ ನಂಬರ್ 41 ಎಸ್ ಡ್ಯಾಶ್ ಹಿ ಸ್ಪೀಕ್ ಇಂಗ್ಲಿಷ್. ನೋಡಿ ಇಲ್ಲಿ ಇಷ್ಟೊತ್ತು ನಾವು ಏನು ಸೆಂಟೆನ್ಸ್ ಮೆಥಡ್ ಅಲ್ಲಿ ನಾವು ನೋಡಿದ್ವಿ. ಅಂದ್ರೆ ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸ್ ಹೇಗಿದೆ ಅಂತ. ಈಗ ನಾವು ಕ್ವಶನ್ ಮೆಥಡ್ ಅಲ್ಲಿ ಕೇಳಿದಾಗ ಹೇಗ್ ಮಾಡ್ಬೋದು, ಇದನ್ನ ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಎಸ್ ಆರ್ ನೋ ಕ್ವಶನ್ ನಿಮ್ಗಂತೂ ಸ್ಪೋಕನ್ ಇಂಗ್ಲಿಷ್ಗಂತೂ ತುಂಬಾನೇ ಯೂಸ್ ಆಗುತ್ತೆ. ತುಂಬಾ 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 ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ, ನೀವು ಮಾತಾಡ್ಲಿಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಡ್ಯಾಶ್ ಹಿ ಸ್ಪೀಕ್ ಇಂಗ್ಲಿಷ್ ಅಂತ ಇದೆ. ಇದು ಸಿಂಗುಲರ್ ಅಲ್ವಾ? ನೋಡಿ ಸಿಂಗುಲರ್ ಅನ್ಬೋದು. ಸಿಂಗುಲರ್ ಆದ್ರಿಂದ ಇಲ್ಲಿ ಡೂ ಅನ್ನೋದು ಪ್ಲೂರಲ್ ಬಿಡಿ ಅಲ್ವಾ. ನೋಡಿ ಸೊ ಈಗ ನಾವಿಲ್ಲಿ ಡೂ ಅನ್ನೋದು ಸಿಂಗಲ್ ಪ್ಲೂರಲ್ ಆದ್ರಿಂದ ಇದು ಪ್ಲೂರಲ್. ಎಸ್ ಸೊ ಇಲ್ಲಿ ಹಿ ಅನ್ನೋದು ಸಿಂಗುಲರ್, ಇದು V1 ನೋಡಿ. ಹಾಗಾಗಿ ಡಸ್ ಹಿ ಸ್ಪೀಕ್ ಇಂಗ್ಲಿಷ್, ಡಸ್ ಹಿ ಸ್ಪೀಕ್ ಇಂಗ್ಲಿಷ್, ಅವನು ಇಂಗ್ಲಿಷ್ ನ ಮಾತಾಡ್ತಾನ? ನೋಡಿ ಈ ತರ ಪ್ರಶ್ನೆ ನೀವು ಮಾಡುವಾಗ ನೀವು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ ಸಮಟೈಮ್ಸ್ ಅಲ್ವಾ. ಡಸ್ ಇ ಸ್ಪೀಕ್ ಇನ್ ಇಂಗ್ಲಿಷ್? ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಇದನ್ನೆಲ್ಲ ಕಲ್ತ್ಕೊಬಿಟ್ರೆ ಎಷ್ಟು ಈಸಿ ಗೊತ್ತಾ. ಡಸ್ ಹಿ, ಡಸ್ ಶಿ, ಡಸ್ ಹಿಟ್, ನೋಡಿ ಇಷ್ಟು ಕೂಡ ಡಸ್ ಇ ಸ್ಪೀಕ್ ಇಂಗ್ಲಿಷ್. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಮಾಡ್ತಾ 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 ನಿಮ್ಗೆ ಇಂಗ್ಲಿಷ್ ಕೂಡ ಬರ್ತದೆ. ಡಸ್ ಇ ಸ್ಪೀಕ್ ಇಂಗ್ಲಿಷ್, ಡಸ್ ಇ ಗೋ ಟು ಸ್ಕೂಲ್, ಡಸ್ ಇ ಅಟೆಂಡ್ ದಿಸ್ ಕ್ಲಾಸ್, ಡಸ್ ಇ ಗೋ ಟು ಫಂಕ್ಷನ್, ಡಸ್ ಶಿ ಕಮ್, ಡಸ್ ಶಿ ಕಮ್ ವಿತ್ ಹಸ್, ಡಸ್ ಶಿ ಪ್ಲಾನ್ಡ್, ಡಸ್ ಶಿ ಫಿನಿಶ್. ನೋಡಿ ಎಷ್ಟೊಂದು ಇಷ್ಟೇ, ಎಷ್ಟರಲ್ಲಿ ಮಾಡದ್ಲಾ, ಹೋದ್ಲಾ, ಬಂದ್ಲಾ, ಆದ್ಲಾ, ಬರದ್ಲಾ, ಅದ್ರ ಬಗ್ಗೆ ನಾವು ಹೇಳ್ತೀವಿ. ಈಗ ಇಂಗ್ಲಿಷ್ ಮಾತಾಡ್ತಾಳ ಅಲ್ವಾ. ನೋಡಿ ಎಷ್ಟು ಸಿಂಪಲ್ ಅಂದ್ರೆ ಇಂಗ್ಲಿಷ್ ಇದೊಂದು ಇಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಎಸ್ ಇಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ ನೆಕ್ಸ್ಟ್ ಡ್ಯಾಶ್ ಯು ಲಿವ್ ದೇರ್. ನೋಡಿ ಇದು ಪ್ಲೂರಲ್ ಅಲ್ವಾ, ಪ್ಲೂರಲ್. ಈಗ ಸಿಂಗುಲರ್ ಇದು ಬರಲ್ಲ. ಎಸ್ ಅಲ್ವಾ. ಇದು ಬರೋದೇ ಇಲ್ಲ, ಯಾಕೆಂತಂದ್ರೆ ಇಲ್ಲಿ V1 ಇದೆ. ಎಸ್ V1 ಬಂದಾಗ ಡೂ ಬರುತ್ತೆ. ನೋಡಿ ಡು ಯು, ನೋಡಿ ಸೊ ಡೂಗೆಲ್ಲ ಯಾವುದು ಸರ್? ನೋಡಿ ಡು ಯು, ನೆಕ್ಸ್ಟ್ ಡು ವಿ, ನೆಕ್ಸ್ಟ್ ಡು ದೇ, ನೆಕ್ಸ್ಟ್ ನೋಡಿ ಡು ಯು ಗೋ ಟು ಸಿಟಿ, ಡು ಯು ಲರ್ನ್ ಇಂಗ್ಲಿಷ್, ಡು ಯು ಅಟೆಂಡ್ ದ ಕ್ಲಾಸ್, ಡು ವಿ ಪ್ಲಾನ್, ಡು ವಿ ಗೋ, ಡು ವಿ ಗೋ ಟು ಮೂವಿ, ಡು ದೇ ಗೋ, ಡು ದೇ ಕಮ್. ನೋಡಿ ಎಷ್ಟು ಈಸಿಯಾಗಿ ನೀವು ಇಂಗ್ಲಿಷ್ನ ಕಲಿಬಹುದು ಅಲ್ವಾ. ಸೊ ಈ ಗ್ರಾಮರ್ ನೀವು ಕಲಿತಾ ಹೋದ್ರೆ ತುಂಬಾ ತುಂಬಾನೇ ಈಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ಮನೇಲಿ ಕೂತು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ಓಕೆ ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಯು ಅಗ್ರಿ ವಿತ್ ಅಸ್ ಅಂತಿದೆ. ನೋಡಿ ಯಾವಾಗಲೂ ಹೇಳಿದೆ ಯು ಬಂದಿದೆ, ಸೊ ಇದು ಪ್ಲೂರಲ್, ಸೊ ಡಸ್ ಬರಲ್ಲ, ಈಸ್ ಬರಲ್ಲ, ಯಾಕೆಂದ್ರೆ ಇದು V1. ಉಳಿದಿದ್ದು ಯಾವುದು ಆನ್ಸರು ಡು. ನೋಡಿ ಡು ಯು ಅಗ್ರಿ ವಿತ್ ಹಸ್, ನೋಡಿ ಡು ಯು ಅಗ್ರಿ ವಿತ್ ಹಸ್ ಅಲ್ವಾ, ಬಂತಲ್ವಾ. ಡು ಯು ಅಗ್ರಿ ವಿತ್ ಹಸ್, ನನ್ಗೆ ಒಪ್ಕೋತೀರಾ ನಾನು ಹೇಳಿದ್ದಕ್ಕೆ, ಅಥವಾ ನಾವು ಏನ್ ಪ್ಲಾನ್ ಮಾಡಿದ ಅದಕ್ಕೆ ನೀವು ಒಪ್ಪಿನ ಅಂತ ಕೇಳುವಾಗ ನಾವು ಆನ್ಸರ್ ಮಾಡ್ತೀವಿ ಅಲ್ವಾ. ಡು ಯು ಅಗ್ರಿ ವಿತ್ ಹಸ್? ನೋಡಿ ಇಲ್ಲೂ ಅಷ್ಟೇ,
ಇಲ್ಲಿ ಯು ಬಂದಿದೆ ಅಲ್ವಾ? ಸೊ ಇಟ್ಸ್ ಪ್ಲೂರಲ್. ಇಲ್ಲೂ ಅಷ್ಟೇ ಡಿ ಯು. ಎಸ್ ಡಿ ಯು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಗ್ಲೇ ಹೇಳಿದಲ್ಲ ವಿ ಬಂತಲ್ಲ ನೋಡಿ, ಡು. ಎಸ್ ನೋಡಿ ಎಷ್ಟು ಈಸಿ ಫ್ರೆಂಡ್ಸ್. ಈ ತರ ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ಕಲ್ತಿರೋರು ಮಾತ್ರ ಅಷ್ಟೇ ಈಸಿ. ಅರ್ಥ ಆಗ್ತಿದ್ಯಾ? ಕೆಲವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ತುಂಬಾ ಈಸಿ ಆಗುತ್ತೆ. ಯಾಕೆಂದ್ರೆ ಬೇಸಿಕ್ ಇದು, ನಾಗ್ಲೇ ಹೇಳ್ದೆ ಅಲ್ವಾ? ಬೇಸಿಕ್ ಆದ್ರಿಂದ ನೀವು ತುಂಬಾ 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 ತುಂಬಾನೇ ಯೂಸ್ಫುಲ್ ಅಂತ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ. ಆಯ್ತಾ? ಎಷ್ಟನೇ ಕ್ವಶನ್ ಆಯ್ತು? 45. ಕ್ವಶನ್ ನಂಬರ್ 45 ಹೋಗೋಣ. ಓಕೆ, ನೆಕ್ಸ್ಟ್ ವಿ ಇದೆಯಲ್ಲ, ಸೊ ವಿಗೂ ಅಷ್ಟೇ ಏನು ಡು. ಅಲ್ಲಿ ಬರ್ದಿದ್ದೀನಿ ನೋಡಿ ಇಲ್ಲಿ, ಅದಕ್ಕೆ ಎರೇಸ್ ಮಾಡಿಲ್ಲ. ಡು ವಿಲ್ ರಷ್ಯನ್ ಎಫೆಕ್ಟಿವ್ಲಿ ಡು ವಿ. ಎಸ್ ಡು ವಿಲ್ ಲರ್ನ್. ಆಯ್ತಿದ್ಯಾ? ನೆಕ್ಸ್ಟ್ ಐ. ಐ ಬಂತಿದ್ದು ಹೊಸ್ತಿದ್ದು. ಸೊ ಐಗೆ ನಾವೇನ್ ಮಾಡ್ತೀವಿ, ಏನು ಐ ಡು ಬಳಸ್ತೀವಿ. ಅಂದ್ರೆ ಡೂಗೆ ಐ. ಯಾಕೆಂದ್ರೆ ಸರ್ ಇದು ಫಸ್ಟ್ ಪರ್ಸನ್ ಸರ್, ಅದಕ್ಕೆ ಫಸ್ಟ್ ಪರ್ಸನ್ಗೆ ನಾವೇನ್ ಮಾಡ್ತೀವಿ, ಪ್ಲೂರಲ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ನ ಬಳಸ್ತೀವಿ. ಪ್ಲೂರಲ್ ಹೆಲ್ಪಿಂಗ್ ವರ್ಬ್ನ ಬಳಸ್ತೀವಿ. ಐ ಡಸ್ ಅಂತ ಬಳಸಲ್ಲ. ಆಯ್ತಾ? ಐ ಡಸ್ ಅಂತ ನಾವು ಬಳಸ್ಲಿಕ್ಕಿಲ್ಲ. ಓಕೆ, ಸೊ ಹಾಗಾಗಿ ಏನ್ ಬಳಸ್ತೀವಿ, ಡು ಐ ಶೋ ಬೆಟರ್ ರಿಸಲ್ಟ್ಸ್. ನೋಡಿ ಇದು ಆನ್ಸರ್. ಓಕೆ, ಡು. ನೆಕ್ಸ್ಟ್ ಇಟ್. ಇಲ್ಲಿ ನೋಡಿ ಡಸ್ ಇಟ್ ಬಳಸ್ತೀವಿ ಅಲ್ವಾ? ಸೊ ಆನ್ಸರ್ ಡಸ್ ಇಟ್. ಡಸ್ ಇಟ್ ರಿಯಲಿ ವರ್ಕ್? ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ, ವರ್ಕ್ ಮಾಡುತ್ತಾ ಅದು ಅಂತ ಬಳಸ್ತೀವಿ. ಎಸ್ ನೋಡಿ ಎಷ್ಟು ಈಸಿ. ನೆಕ್ಸ್ಟ್ ಶಿ ಬಂತಲ್ಲ, ಆಲ್ರೆಡಿ ಹೇಳ್ದೆ ಅಲ್ಲ ಇಲ್ಲಿ, ಡಸ್ ಶಿ. ಸರಿ ಇಷ್ಟೇ ನೋಡಿ. ಒಂದು ಮೆಥಡ್ ಕಲ್ತ್ಕೊಬಿಟ್ರೆ ಅಲ್ವಾ, ನೋಡಿ ಈ ಮೆಥಡ್ ನ ಕಲ್ತ್ಬಿಟ್ಟಿದ್ರೆ ನಿಮ್ಗೆ ಎಷ್ಟೇ ಕ್ವಶನ್ ಬಂದ್ರು ಆನ್ಸರ್ ಮಾಡ್ತಾ ಹೋಗ್ಬೋದು. ಹೌದಲ್ವಾ? ಇಷ್ಟು ಈಸಿ ಆಗ್ತಿದೆಯಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಒಂದು ಮೆಥಡ್ ಇದನ್ನ ಬರ್ಕೊಬಿಡಿ. ಯಾಕೆಂದ್ರೆ ಇಲ್ಲಿ ಡಸ್ ಶಿ, ಡಸ್ ಹಿ, ಡಸ್ ಇಟ್ ಇದೆಲ್ಲ ನೀವು ಬರ್ತ್ಕೊಂಡ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಬರ್ಕೊಳ್ಳಿ, ನೋಟ್ ಮಾಡ್ಕೊಂಡು ಮಾಡ್ಬೇಕು. ಸುಮ್ಮನೆ ನಾನು ಕೇಳ್ಕೊಂಡ್ಬಿಡ್ತೀನಿ, ನಾನು ಅಷ್ಟು ಎಕ್ಸ್ಪರ್ಟ್ ಇದ್ದೀನಿ ಅಂತಂದ್ರೆ ಅದು ಆಗ್ಲಿಕ್ಕಿಲ್ಲ. ಅರ್ಥ ಆಗ್ತಿದ್ಯಾ? ತಿಳ್ಕೊಬೇಕು, ಬರ್ಕೋಬೇಕು, ನೋಟ್ ಮಾಡ್ಕೋಬೇಕು. ನೋಟೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಡ್ಯಾಶ್ ಇಲ್ಲಿ ಈ ಬಂತಲ್ಲ, ಸೊ ಆನ್ಸರ್ ಡಸ್. ಅಷ್ಟೇ, ಏನು ಅಲ್ಲಿ ಕ್ವಶನ್ ಇಲ್ಲ. ಇದು ಕೂಡ ವಿ1. ನೆಕ್ಸ್ಟ್ ಇಟ್ ಬಂತು, ಡಸ್. ನೋಡಿ ಫಾಸ್ಟ್ ಆಗಿ ಹೋಗ್ತೀನಿ ಇವಾಗ, ನೀವು ಆನ್ಸರ್ ಮಾಡ್ಕೊಂಡು ಹೋಗಿ. ಓಕೆನಾ? ಡಸ್ ಇಟ್, ಡಸ್ ಇಟ್, ಡಸ್ ಇಟ್ ಅಟ್ ಹೇಮ್ಸ್, ಡಸ್ ಇಟ್ ಅಟ್ ಟೈಮ್ಸ್ ಹ್ಯಾಪನ್, ಡಸ್ ಇಟ್. ನೆಕ್ಸ್ಟ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಬಂದ್ಬಿಡ್ತು. ಸೊ ಹಾಗಾಗಿ ಡು ಆಗುತ್ತೆ. ಡು ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್. ನೆಕ್ಸ್ಟ್ ಹಿಸ್ ಫ್ರೆಂಡ್ಸ್. ಡಸ್ ಹಿಸ್ ಫ್ರೆಂಡ್ಸ್ ಅಂತ ಆಗ್ತಾ. ಓಕೆ ನೋಡಿ, ಈಗ ಇಷ್ಟ ಏನು ಆಯ್ತಲ್ಲ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಇಸ್ ಫ್ರೆಂಡ್ಸ್ ಥಿಂಕ್ ದ ಸೇಮ್. ಡಸ್ ಇಸ್ ಫ್ರೆಂಡ್ಸ್, ಡಸ್ ಇಸ್ ಅವನ ಅಂತ ಹೇಳ್ತೀವಲ್ವಾ? ಸೊ ಹಾಗಾಗಿ ಡಸ್ ಇಸ್ ಫ್ರೆಂಡ್ಸ್. ಸೊ ಹೇಳಿ ಆಗುತ್ತೆ. ನೆಕ್ಸ್ಟ್ ದಟ್, ಇದು ಸಿಂಗಲ್. ನೆಕ್ಸ್ಟ್ ಇಲ್ಲಿ ಡಸ್ ದಟ್ ಥಿಂಗ್ ಮ್ಯಾಟರ್, ಡಸ್ ದಟ್ ಥಿಂಗ್ ಮ್ಯಾಟರ್. ಓಕೆನಾ?
ಸೊ ಈ ರೀತಿ ನಾವು ಒಂದಷ್ಟು ಕ್ವಶನ್ ಫಾಸ್ಟ್ ಆಗಿ ಹೋಗೋಣ ಆಯ್ತಾ. ಏಕೆಂತಂದ್ರೆ ನಿಮ್ಗೆ ಇವಾಗೆಲ್ಲ ಅರ್ಥ ಆಗಿದೆ ನಿಮ್ಗೆ ಆಯ್ತು. ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ ಬೇಕು ನಿಮ್ಗೆ ಇವಾಗ, ಹೌದಲ್ವಾ. ಸೊ ಹಾಗಾಗಿ ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹರ್ ಸಕ್ಸಸ್, ಓದಿ ಕ್ವಶನ್ ನಂಬರ್ 54. Dash her success motivate you? Her success, that's singular. Yes. So does her success does her success. Similarly, does all people like this fruit? Do, because of all people is a plural, right? Next, your mother. Does your mother? Yes. Does your mother? Does your mother? Do your mother do business? Although does your mother singular ಅಲ್ವಾ. ಸೊ ಹಾಗಾಗಿ ನಾವು ಡಸ್ ಯೂಸ್ ಮಾಡ್ತೀವಿ. ಓಕೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 57 ಅಲ್ವಾ. ಸೊ 57 ಅಲ್ಲಿ ದೀಸ್ ವರ್ಡ್ಸ್ ಅಂತ ಆಯ್ತು, ಇದು ಪ್ಲೂರಲ್. ಎಸ್, ಡು ದೀಸ್ ವರ್ಡ್ಸ್ ಅಂತ ಬರ್ತೀವಿ. ಡು ದೀಸ್ ವರ್ಡ್ಸ್. ನೆಕ್ಸ್ಟ್ ಯುವರ್ ಬಿಸ್ನೆಸ್ ಅಂತ ಬಂತು. ಎಸ್, ಡಸ್ ಯುವರ್ ಬಿಸ್ನೆಸ್ ಪಾರ್ಟ್ನರ್ ವರ್ಕ್ ಪ್ರೊಫೆಷನಲಿ? ಎಸ್, ಬಿಸ್ನೆಸ್ ಪಾರ್ಟ್ನರ್. ನೆಕ್ಸ್ಟ್, does your teacher? Yes, does your teacher give you way too much homework? Next, dash these projects. Do these projects bring you benefits? Do. Next, their success. Does their success? Do their success? Does their success? Do their success ಅಂತ ಬರ್ತದೆ. Do their success motivate you? ಓಕೆ. ಸೊ ಈ ರೀತಿಯಾದಷ್ಟು ಎಕ್ಸಾಂಪಲ್ಸ್ಗಳು ನಾನು ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ 62 question number. His parents think so. Yes, his parents think so. Does his parents come? Does his parents come? Is ಅವನ ಅಲ್ವಾ, ಇದು ಸಿಂಗುಲರ್ ಅಲ್ವಾ. ಪೇರೆಂಟ್ಸ್ ಇದ್ದಾರೆ. ಓಕೆ, ಇಲ್ಲಿ does his parents ಅವನ ಪೇರೆಂಟ್ಸ್. ಆಲ್ ಪೀಪಲ್ ಇದಾಗ್ಲೇ ಬಂತಲ್ಲ, ಡು. ಎಸ್, ನೆಕ್ಸ್ಟ್ ಯುವರ್ ಗ್ರ್ಯಾಂಡ್ ಫಾದರ್ ಡೂ ಬಿಸ್ನೆಸ್. ಯುವರ್ ಗ್ರ್ಯಾಂಡ್ ಫಾದರ್ ಡೂ ಬಿಸ್ನೆಸ್ ಅಂತ ಇದೆ. ಇದಕ್ಕೇನಾಗುತ್ತೆ, ಯುವರ್ ಗ್ರ್ಯಾಂಡ್ ಫಾದರ್. does your grandfather. Yes, does your grandfather. ಓಕೆ. ಸೊ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿನಕ್ಕೆ ನಾವು ಇಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಒಂದಷ್ಟು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 35ಗೆ ಹೋಗೋಣ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಂದಷ್ಟು ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಮುಂದಿನ ಬರ್ತಕ್ಕಂತಹ ಏನು ಈ ಎಕ್ಸಾಮ್ಸ್ ಕಾಲಫಲ ಆಗಿದೆ, ವಾಟ್ ಇಸ್ ದಟ್, ಕ್ರೀಸ್ ಅಲ್ವಾ. ಸೊ ಆ ಎಕ್ಸಾಮ್ಗೆ ಎಲ್ಲ ಥರದ ಹೆಲ್ಪ್ಫುಲ್ಲು ನಿಮಗೆ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.